ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಈ ಹಿಂದಿನ 2 ವಿಡಿಯೋ ಧರ್ಮಸ್ಥಳದ ಶ್ರೀ ಮಂಜುನಾಥನ 2 ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಾವು ವೈರಾಗ್ಯ ಮೂರ್ತಿ ಗೊಮ್ಮಟೇಶ್ವರನ ಬೆಟ್ಟಕ್ಕೆ ಹೋಗೋಣ, ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ಪ್ರಿಯ ವೀಕ್ಷಕರೇ, ನನ್ನ ವಿಡಿಯೋಗಳಲ್ಲಿ ಸಾಮಾನ್ಯವಾಗಿ ನಾನು ತುಂಬ ಸಂಗೀತ ಮ್ಯೂಸಿಕ್ಕನ್ನು ಬಳಸಿರ್ತೀನಿ. ಇದು ನನ್ನ ಅನಿಸಿಕೆ. ನಮ್ಮಲ್ಲಿರುವ ಅಗೋಚರವಾದ ಸೋಮಾರಿತನ ದೂರ ಮಾಡುತ್ತದೆ ಅಂದ್ಕೊಂಡಿದ್ದೀನಿ, ಮತ್ತು ಅಗೋಚರವಾದ ವಿಷಯಾಸಕ್ತಿ ದೂರ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಮ್ಯೂಸಿಕ್ನಿಂದ. ಅದೇ ರೀತಿ ಅಂತರಂಗ ಪ್ರಜ್ಞೆ ಎಚ್ಚರಿಕೆ ಇರುತ್ತೆ. ಮ್ಯೂಸಿಕ್ ಕೇಳ್ತಾಯಿದ್ರೆ ಅಂತರಂಗ ಪ್ರಜ್ಞೆ ಎಚ್ಚರಿಕೆ ಇರುತ್ತೆ ಅಂತ ನನ್ನ ಅನಿಸಿಕೆ. ಇದರಿಂದನೇ ನಾನು ಜಾಸ್ತಿ ನನ್ನ ವಿಡಿಯೋದಲ್ಲಿ ಮ್ಯೂಸಿಕ್ ಯೂಸ್ ಮಾಡಿರ್ತೀನಿ. ನಾವು ಇವಾಗ ಬೆಟ್ಟ ಹತ್ತಾ ಇದ್ದೀವಿ. ಇನ್ನೊಂದು, ಈ ನೋಡುವ ವಿಷಯದಲ್ಲಿ ಭಾವನೆಯ ತಲ್ಲೀನತೆ ಬರುತ್ತದೆ. ಯಾವುದೇ ನೇಚರ್ ಅಬ್ಸರ್ವ್ ಮಾಡ್ತಾಯಿದ್ರೆ ಭಾವನೆ ಅದರ ಮೇಲೆ ಹೋಗುತ್ತೆ, ತಲ್ಲೀನತೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಅದರಿಂದನೇ ನಾನು ನನ್ನ ವಿಡಿಯೋಗಳಲ್ಲಿ ಮ್ಯೂಸಿಕ್ ಬಳಸ್ತಾ ಇದ್ದೀನಿ. ಯಾವುದೇ ವಿಷಯ ಆಧಾರಿತ ನನ್ನ ವಸ್ತುಗಳು ನಾನು ವ್ಯಕ್ತಪಡಿಸಿರೋದಿಲ್ಲ, ಏಕೆಂದರೆ ಪ್ರಕೃತಿಯಲ್ಲಿ ಸಾಮಾನ್ಯವಾಗಿ ಸಂತೋಷ ಅಡಗಿರುತ್ತದೆ. ಅದನ್ನು ಆಸ್ವಾದಿಸೋಕ್ಕೆ ಈ ಮ್ಯೂಸಿಕ್ ಜೊತೆ ಈ ನೇಚರು ಪ್ರಕೃತಿಯನ್ನು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಆಧ್ಯಾತ್ಮಿಕ ಚಿಂತನೆಗಳೇ ಜಾಸ್ತಿ ನಮಗೆ ಸಂತೋಷ ಕೊಡುತ್ತೆ. ಬಿಡುವು ಇರುವ ಸಮಯದಲ್ಲಿ ನಾವು ಯಾವುದೇ ವಿಡಿಯೋ ನೋಡಿದ್ರೂ ಆಧ್ಯಾತ್ಮಿಕವಾಗಿರಲೆಂದು ನಾವು ಬಯಸ್ತೀವಿ. ಆ ಸಮಯ ತುಂಬ ಸದುಪಯೋಗ ಆಗಲಿ, ನಮ್ಮ ಸಮಯ ತುಂಬ ಸದುಪಯೋಗ ಆಗಲಿ ಅಂತ ನನ್ನ ಅನಿಸಿಕೆ. ನೋಡಿ, ಬೆಟ್ಟ ಇಂಥ ಆಗಿನ ಕಾಲದಲ್ಲಿ ಸುಂದರವಾದ ಬೆಟ್ಟ, ಸುಂದರವಾದ ಮೆಟ್ಟಿಲು. ಇದರ ಹಿಂದೆ ಎಷ್ಟು ಮಾನವ ಶಕ್ತಿ ಅಡಗಿರುತ್ತೆ. ನಾವು ಅದನ್ನು ಇವಾಗ ಅತ್ಯಂತ ಅನುಕೂಲಕವಾಗಿ ಬೆಟ್ಟ ಹತ್ತಾ ಇರ್ತೀವಿ. ಇದೆಲ್ಲ ತುಂಬ ವನಸಿರಿ. ಒಂದೊಂದು ವೃಕ್ಷನೂ ನಮ್ಮ ಸ್ವಾಭಾವಿಕವಾಗಿ ಯಾವ ರೀತಿ ಬೆಳೆದಿರುತ್ತೆ, ಒಂದೊಂದು ದೃಶ್ಯನೂ ನಮ್ಮನ್ನು ಶಾಂತವಾಗಿ ನಮ್ಮನ್ನು ಕರ್ಕೊಂಡೋಗ್ತಾ ಇರುತ್ತೆ. ಅದೇ ರೀತಿ ಚಿಣ್ಣರೆಲ್ಲ ಭಕ್ತಿಯಿಂದ, ಭಾವನೆಯಿಂದ, ಆನಂದದಿಂದ ಬೆಟ್ಟ ಹತ್ತಾ ಇರ್ತಾರೆ. ಅದೇ ರೀತಿ ನಾವು ನೋಡೋಣ ಅಂತ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಿಮಗೆ ಈ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು, ವೈರಾಗ್ಯ ಮೂರ್ತಿ ಗೊಮ್ಮಟೇಶ್ವರನ ತೋರ್ಸೋಕ್ಕೆ. ನೋಡಿ, ದೂರದಿಂದ ಗೊಮ್ಮಟೇಶ್ವರನು ಕಾಣಿಸ್ತಾ ಇದ್ದಾನೆ. ಚಿಣ್ಣರೆಲ್ಲ ಎಷ್ಟು ಸಂತೋಷದಿಂದ ಓಡಾಡ್ತಾ ಇದ್ದಾರೆ. ಪ್ರತಿಷ್ಠಾಪನೆ ಮಾಡೋ ಸಮಯದಲ್ಲಿ, ಏಕಶಿಲಾ ಮೂರ್ತಿನ ಕೆತ್ತನೆ ಸಮಯದಲ್ಲಿ ಯಾವ ರೀತಿ ವಿವಿಧ ಹಂತಗಳಲ್ಲಿ ಯಾವ ರೀತಿ ಇದು ಮಾಡಿರ್ತಾರೆ. ಇದೆಲ್ಲ ಅಭಿಷೇಕ 12 ವರ್ಷಕ್ಕೊಂದು ಸತಿ ನಡೆಯೋ ಅಭಿಷೇಕ ಚಿತ್ರಣಗಳಿರುತ್ತೆ. ಮತ್ತು ಇನ್ನೊಂದು ಸತಿ ತಮಗೆ ಸ್ಲೋ ಮೋಷನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ದೂರದಿಂದ. ನಿರಾಕಾಶದಲ್ಲಿ ವೈರಾಗ್ಯ ಮೂರ್ತಿ ಬಾಹುಬಲಿ ನಿಂತಿದ್ದಾನೆ. ಅತಿ ಚೊಕ್ಕಟವಾಗಿ ಈ ಪ್ರದೇಶವನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ವಿಚಾರನೂ ತುಂಬ ಸ್ವಚ್ಛವಾಗಿ ಬೆಳೆಸಿರ್ತಾರೆ.
ಮಹಾಜನಗಳೆಲ್ಲ ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ನೋಡಿ, ಘನ ವೈರಾಗ್ಯ ಮೂರ್ತಿ ಬಾಹುಬಲಿ. ಇದರ ಹಿಂದೆ ತುಂಬ ಭಾವನಾಯುಕ್ತವಾದ ವಿಚಾರ ಇರುತ್ತೆ. ನಾವು ಕೇವಲವಾಗಿ ನೋಡಬಾರ್ದು. ಅತಿ ಚೊಕ್ಕಟವಾಗಿ ನಿರ್ಮಾಣ ಮಾಡಿರ್ತಾರೆ. ತಮಗೆ ಒಂದು ಪ್ರದಕ್ಷಿಣೆ ಹಾಕಿ ತೋರಿಸೋಣ ಅಂತ ಅಂದ್ಬಿಟ್ಟು ಆನಂತರ ತೋರಿಸ್ತೀನಿ. ಇಲ್ಲಿ ವಿವಿಧ ಹಂತಗಳಲ್ಲೆಲ್ಲ ಮಹಾಕುಂಭಾಭಿಷೇಕ ಆಗಿರೋ ಇವೆಲ್ಲ ಇಲ್ಲಿ ಭಗವಾನ್ ಬಾಹುಬಲಿ ಚರಿತ್ರೆ ಇದು. ಅತಿ ವೈಭವವಾದ ಕಾರ್ಯಕ್ರಮಗಳಿರುತ್ತೆ ಇವೆಲ್ಲ. ನೋಡಿ, ಮಸ್ತಾಭಿಷೇಕ ಸಂದರ್ಭದಲ್ಲಿ ಲೇಸರ್ ಬೆಳಕಿನಲ್ಲಿ ಕಂಗೊಳಿಸಿದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ. ನೆರೆದಿರುವ ಅಪಾರ ಭಕ್ತವೃಂದ ವೀರೇಂದ್ರ ಹೆಗಡೆಯವರು ಶಿಲಾನ್ಯಾಸ ಅಂತ್ಯಗಳ ಆಗಿನ ಕಾಲದಲ್ಲಿ ತುಂಬ ಶ್ರಮಪಟ್ಟಿರುವ ದೃಶ್ಯಗಳು ಇವೆಲ್ಲ. ಆಶ್ಚರ್ಯ ಮೂಡುವಂಥ ದೃಶ್ಯಗಳು. ಮಾನವ ಶಕ್ತಿ ತುಂಬ ಅಪಾರವಾಗಿ ಬಳಸಿರ್ತಾರೆ. ಇದರಿಂದ ತುಂಬ ಭಾವನೆ, ಭಕ್ತಿ ಇರುತ್ತೆ. ತಮಗೆ ಇನ್ನೊಂದು ಸಲ ತೋರಿಸೋಣ ಅಂತಂದ್ಬಿಟ್ಟು ಎಷ್ಟು ಸತಿ ತೋರಿಸಿದ್ರೂ ವಿವಿಧ ಕೋನಗಳಲ್ಲಿ ತೋರಿಸೋಣ ಅಂತ ನಾನು ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ. ವಿಹಂಗಮನೋಟ.
ಆತ್ಮೀಯರೇ, ಈಗ ತಮಗೋಸ್ಕರ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ. ಅತಿ ಚೊಕ್ಕಟವಾಗಿ ನಿರ್ಮಾಣ ಮಾಡಿರುವಂಥದ್ದು. ವಿಹಂಗಮ ನೋಟ, ಅಲ್ಲಿಂದ ಒಂದು ಪಕ್ಷಿ ನೋಟ, ಕಾಡು, ದಟ್ಟವಾದ ಅರಣ್ಯ, ಸಸ್ಯರಾಶಿ, ಎತ್ತರವಾದ ಜಾಗದಲ್ಲಿ ನಿಂತುಕೊಂಡು ಒಂದು ವಿಹಂಗಮ ನೋಟ ತೆಗೆದಿದ್ದೀನಿ ಬೆಟ್ಟದ ಮೇಲಿಂದ. ಗರುಡಗಂಬ ವೀಕ್ಷಣೆ. ಆತ್ಮೀಯರೇ, ತಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಭಾವನೆ ತುಂಬ್ಕೋಬೇಕು ಅಂತ, ನಿಮ್ಮ ಹೃದಯದಲ್ಲಿ ಭಾವನೆ ತುಂಬ್ಕೊಬೇಕು. ಈ 10 ನಿಮಿಷ ನೀವು ಕಳೆದಿದ್ದಕ್ಕೆ, ನಮ್ಮ ಜೊತೆ ಕಳೆದಿದ್ದಕ್ಕೆ ತುಂಬ ಧನ್ಯವಾದಗಳೇನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.